ಎಲ್ರಿಗೂ ನಮಸ್ಕಾರ. ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಡಿಸ್ಕಷನ್ ಪ್ರಕಾರ ಮಾರ್ಕೆಟ್ ಎಕ್ಸಾಕ್ಟ್ಲಿ 25,950ಗೆ ಓಪನ್ ಆಗಿದೆ. ಓಕೆನಾ. ಸೊ ಸಸ್ಟೇನಾಗಿ ಮೇಲೆ ಹೋದರೆ ನಾನು ಕಾಲ್ ಆಪ್ಷನ್ ತೊಗೊಳ್ಳಿ ಅಂತ ಹೇಳಿದ್ದೆ, ಬಟ್ ಮೇಲ್ಗಡೆ ಹೋಗಲೇ ಇಲ್ಲ. ಟೋಟಲಿ ಕಾಲ್ ಆಪ್ಷನ್ ಏನೂ ಇದಾಗಲಿಲ್ಲ. ಬಟ್ ಕೆಳಗಡೆ ಬೀಳುವಾಗ ಬಿದ್ದರೆ ನಾನು ಪಿ ಸೈಡ್ನೂ ಹೋಗೋದಿಲ್ಲ ಅಂತ ಹೇಳಿದ್ದೆ. ಬಟ್ ಇಲ್ಲಿ 800, ಓಕೆನಾ, 800 ಕೆಳಗಡೆ ನಾನು ತೊಗೊಳ್ಳಿ ಬೇಕಾದರೆ ಪುಟ್ಟು ಕೆಳಗಿಂದ 700 ಟಾರ್ಗೆಟ್ ಇದೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಮಧ್ಯಾಹ್ನ ಲೈವ್ ಟ್ರೇಡಿಂಗ್ ಸೆಕ್ಷನಲ್ಲೂ ಕೂಡ ನಾನು ಮೆಸೇಜ್ ಹಾಕಿದ್ದೆ, ಇಲ್ಲಿಂದ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ ಅಂತ. ಅದು ರಿಸ್ಕಿ ಟ್ರೇಡರ್ಸ್ ಮಾತ್ರ ಅಂತ ಹೇಳಿದ್ದೆ. ನೋಡಿ, ಈ ರೀತಿ ಬೌನ್ಸ್ ಬ್ಯಾಕ್ ಬರ್ತಾ ಇರುತ್ತೆ. ಯಾಕಂತಂದರೆ ಮಾರ್ಕೆಟ್ ಅಪ್ ಟ್ರೆಂಡ್ ಇರುವಾಗ ಕೆಳಗಡೆ ಡೌನ್ ಟ್ರೆಂಡ್ ಬರೋಕ್ಕೆ ಇಷ್ಟ ಇರೋಂಗಿಲ್ಲ. ಅದಕ್ಕೆ ಈ ರೀತಿ ಬೌನ್ಸ್ ಬ್ಯಾಕ್ ಬರ್ತಾ ಇರುತ್ತೆ ಜಾಸ್ತಿ. ಯಾವಾಗಲೂ ಬರುತ್ತೆ, ಇಲ್ಲ ಅಂತಿಲ್ಲ, ಬಟ್ ಅದಕ್ಕೆ ಇಷ್ಟ ಇಲ್ಲಾರ್ದಾಗ ಮಾರ್ಕೆಟಿಗೆ ಅವಾಗ ಒಂಚೂರು ಬೌನ್ಸ್ ಬ್ಯಾಕ್ ಜಾಸ್ತಿನೇ ಬರುತ್ತೆ. ಇಲ್ಲ ಅಂತಂತಂದರೆ 30 ಪಾಯಿಂಟು ಅಥವಾ 40 ಪಾಯಿಂಟು ಆ ರೀತಿ ಬೌನ್ಸ್ ಬರುತ್ತೆ. ಲಾಸ್ಟ್ ಅಂದರೆ 60 ಪಾಯಿಂಟು. ಸೊ ನಮ್ಮ ಎಸ್ ಎಲ್ ಪಾಯಿಂಟ್ ನಾವು ಇಲ್ಲಿ ಇಟ್ಕೊಂಡಿದ್ರು ಒಂದು ಎಸ್ ಎಲ್ ಹಿಟ್ ಆಗಿರುತ್ತೆ ಅಂದ್ಕೊಳ್ಳಿ. ಸೊ ಮತ್ತೆ ಇಲ್ಲಿಂದ ನೋಡಿ ಮತ್ತೆ ಬ್ರೇಕ್ ಆಗಿದೆ. ಇಲ್ಲಿಂದನೇ ಸ್ಟಾರ್ಟ್ ಆಗಿ ಮತ್ತೆ ಇಲ್ಲಿ ಬ್ರೇಕ್ ಆಗಿದೆ. ಎಕ್ಸಾಕ್ಟ್ಲಿ 800 ಬ್ರೇಕ್ ಆದರೆ ಮತ್ತೆ 700, ಟೋಟಲಿ 100 ಪಾಯಿಂಟ್. ಯಾಕಂದರೆ ಇಲ್ಲಿ ಸೇಫರ್ ಸೈಡ್ ನೋಡಿ, ಒಂದೇ ಕರೆಕ್ಟಾಗಿ ನಿಮಗೆ ಎಲ್ಲೂ ನಿಮಗೆ ಗ್ರೀನ್ ಕ್ಯಾಂಡಲ್ ಕಂಡೇ ಇಲ್ಲ. ಟಾರ್ಗೆಟ್ ಕೊಡೋದು ಸಡನ್ನಾಗಿ ಟಾರ್ಗೆಟ್ ಕೊಡುತ್ತೆ. 1 2 3 4 5 ಟೋಟಲ್ ನಿಮ್ಗೆ 5 ಕ್ಯಾಂಡಲಲ್ಲೇ ನಿಮಗೆ ಟಾರ್ಗೆಟ್ ಕೊಟ್ಬಿಡ್ತು. ಸೊ ಅದಕ್ಕೆ ವೆಯ್ಟ್ ಮಾಡಬೇಕು ಯಾವಾಗಲೂ ಒಂದು ಟಾರ್ಗೆಟಿಗೆ. ಯಾಕಂತಂದರೆ ನಾನು ಇಲ್ಲೇ ಕೊಡ್ಬೋದಾಗಿತ್ತು ನಿನ್ನೆ, ಇಲ್ಲೇ ಸಸ್ಟೇನಾಗಿ ಮೇಲೆ ಹೋಗಲಿಲ್ಲ ಅಂತಂದರೆ ಬೇಕಾದ್ರೆ ಕೊಟ್ಟು ತೊಗೊಳ್ಳಿ ಅಂತ. ಬಟ್ ಬೇಡ, ಇಲ್ಲಿಂದನೇ ನಿಮಗೆ ಕೊಡೋಕ್ಕೆ ಇದು ಇಂಟ್ರೆಸ್ಟ್ ಇತ್ತು. ಅದಕ್ಕೆ ನಾನು ಮೋಸ್ಟ್ಲಿ ಫಸ್ಟ್ ಆಫ್ ಆಲ್ ನನಗೆ ಪಿ ಸೈಡ್ ಇಂಟ್ರೆಸ್ಟೇ ಇರಲಿಲ್ಲ ಟ್ರೇಡ್ ಮಾಡೋದು. ಸೊ ಅದಕ್ಕೆ ಅವಾಯ್ಡ್ ಮಾಡಿದ್ದೆ. ನೆಕ್ಸ್ಟು ಮಂಡೇ 27th ಅಕ್ಟೋಬರ್ ಯಾವ ರೀತಿ ವರ್ಕ್ ಮಾಡುತ್ತೆ ಮಾರ್ಕೆಟು ನೋಡೋಣ. ಎಕ್ಸ್ಪೈರಿ ಹತ್ತಿರ ಬರ್ತಾಯಿದೆ. ಮಂಡೇ ಆದಮೇಲೆ ಆಮೇಲೆ ಟ್ಯೂಸ್ಡೇ, ಓಕೆನಾ, ಟ್ಯೂಸ್ಡೇ. ಸೊ ಎಕ್ಸ್ಪೈರಿ ಡೇ ಇದೆ. ಎಕ್ಸ್ಪೈರಿ ಡೇನ ಹತ್ತಿರ ಬರ್ತಾಯಿದೆ. ಸೊ ಅದಕ್ಕೆ ನೀವು OTM ಮನಿ ಆಗಲಿ ಅಥವಾ ATM ಮನಿ ಆಗಲಿ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಡೀಪಿಂದ ಮನಿ ಟ್ರೇಡ್ ಮಾಡಿ, ಓಕೆನಾ. ಡೀಪಿಂದ ಮನೇಲಿ ಟ್ರೇಡ್ ಮಾಡಿ. ಯಾಕಂತಂದರೆ ಡಿ ಕೆ ಆಗೋದಿಲ್ಲ ಇದರಲ್ಲಿ ಜಾಸ್ತಿ, ಓಕೆನಾ. ಯಾಕೆ ಎಕ್ಸ್ಪೈರಿ ಹತ್ತಿರ ಬಂದಾಗ ಜಾಸ್ತಿ ಡಿ ಕೆ ಆಗಿಬಿಡುತ್ತೆ. ನೀವು ಎಲ್ಲರ ಹತ್ರ ತೊಗೊಂಡಿದ್ರಿ, ATM ಅಲ್ಲಿ ತೊಗೊಂಡಿದ್ರಿ ಅಂತಂತಂದರೆ ಡಿ ಕೆ ಬೇಗ ಆಗಿಬಿಡುತ್ತೆ. ಎಕ್ಸ್ಪೈರಿ ಎಷ್ಟು ಹತ್ತಿರ ಬರುತ್ತೋ ನೀವು ಅಷ್ಟು ದೂರದಿಂದ ಟ್ರೇಡ್ ಮಾಡಬೇಕು. ದೂರ ಅಂತಂತಂದರೆ ಕಾಲಲ್ಲಿ ಮೇಲೆ ಹೋಗುತ್ತೆ ಅಂತಂದರೆ ಫುಲ್ ಹೋಗಿ ಇಲ್ಲಿ ಕುತ್ಕೊಳೋದಲ್ಲ, 26Kಗೆ ಕುತ್ಕೊಳೋದಲ್ಲ. ಡೀಪಿಂದ ಮನಿ ಅಂತಂದರೆ ಇಲ್ಲಿ ಕುತ್ಕೋಬೇಕು. 25,700 ಆಗಲಿ, 25,600 ಆಗಲಿ, ಈ ರೀತಿ, ಓಕೆನಾ. ಸೊ ಯಾವಾಗಲೂ ಡೀಪಿಂದ ಮನಿ, ಎಕ್ಸ್ಪೈರಿ ಹೇಗೆ ಹತ್ತಿರ ಬರೋದು ಡೀಪಿಂದ ಮನಿ ಮಾಡಿ. ಡಿ ಕೆ ಜಾಸ್ತಿ ಆಗೋಂಗಿಲ್ಲ. ಇಮಿಡಿಯೇಟ್ ನಿಮಗೆ ಒಂದು 50 ಪಾಯಿಂಟು ಕೊಟ್ಬಿಡುತ್ತೆ ಇಮಿಡಿಯೇಟಾಗಿ ಟ್ರೇಡ್ ಮಾಡುವಾಗ. ಸೊ ನೆಕ್ಸ್ಟ್ ಲೆವೆಲ್ ನೋಡೋಣ, ಓಕೆನಾ. ಸೊ ಇಲ್ಲಿ 690 ಬ್ರೇಕ್ ಆಯಿತು ಅಂದ್ಕೊಳ್ಳಿ. ಕೆಳಗಡೆ 690 ಬ್ರೇಕ್ ಆದರೆ 730 SL ಕೊಟ್ಬಿಟ್ಟು ಇಲ್ಲಿ ಕೆಳಗಡೆ 588ವರೆಗೂ ಟಾರ್ಗೆಟ್ ಮಾಡ್ತೀನಿ, ಅಥವಾ 570ವರೆಗೂ ಟಾರ್ಗೆಟ್ ಮಾಡ್ತೀನಿ ಕೆಳಗಡೆ. ಬೇಕಾದರೆ ಬೆಳಗ್ಗೆ ಮಾರ್ನಿಂಗ್ ಸೆಕ್ಷನಲ್ಲೇ ನೀವು ಬೇಕಾದರೆ 9:30 ಹಂಗೆ ನೀವು ಟ್ರೇಡ್ ಮಾಡ್ಕೋಬೋದು. ಯಾಕಂದರೆ ಡೌನ್ ಟ್ರೆಂಡ್ ಬರ್ತಾ ಇದೆ. ಇದು 3rd ಡೇ ಎಕ್ಸ್ಪೈರಿ ಇದೆ. ಬಟ್ ಇಮಿಡಿಯೇಟ್ ಟ್ರೇಡ್ ಮಾಡೋದು ಅವಾಯ್ಡ್ ಮಾಡಿ. ಬಟ್ ಬೇಕಾದರೆ ಮಾಡ್ಕೊಳ್ಳಿ, ಹಾಗೇನಿಲ್ಲ. ಬಟ್ SL ಮಾತ್ರ ಸ್ಟ್ರಿಕ್ಟಾಗಿಡಿ, ಓಕೆನಾ. ನೆಕ್ಸ್ಟು ಕಾಲ್ ಆಪ್ಷನ್ನಲ್ಲಿ ಕೆಳಗಡೆ ಸೊ ಮಾರ್ಕೆಟ್ ಓಪನ್ ಆಗೋ ಚಾನ್ಸಸ್ ಇದೆ ಇಲ್ಲೇ ಮತ್ತೆ, ಅಥವಾ ಗ್ಯಾಪ್ ಡೌನ್ ಏನಾದರೂ ಇಲ್ಲಿ ಚೂರು ಕೆಳಗಡೆ ಓಪನ್ ಆದರೆ ಇಮಿಡಿಯೇಟ್ ಬೇಕಾದ್ರೆ ಕುತ್ಕೊಳ್ಳಿ 9:30ಗೆ, ಓಕೆನಾ. ಸೊ ಅಕಸ್ಮಾತ್ ಇಲ್ಲೇನಾದರೂ ಕಾಲ್ ಆಪ್ಷನ್ ಏನಾದರೂ ಓಪನ್ ಆದರೆ ಅಂದರೆ 870 ಅಥವಾ 880 ಹತ್ರ ಏನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ, ಓಕೆನಾ. 880 ಹತ್ರ ಓಪನ್ ಆದರೆ ಇದಕ್ಕೆ SL ಬಂದುಬಿಟ್ಟು 850 SL ಹಾಕಿ, 850 SL ಹಾಕಿಬಿಟ್ಟು ಟಾರ್ಗೆಟು 940ಗೆ ಸ್ವಲ್ಪ ಕ್ವಾಂಟಿಟಿ ಬೇಕಾದರೆ ತೆಕ್ಕೊಳ್ಳಿ. ಎಷ್ಟು ಅಂತಂತಂದರೆ ಒಂದು 10 ಲಾಟಲ್ಲೋ ಅಥವಾ ನೀವು ಎಷ್ಟು ಲಾಟಲ್ಲಿ ಮಾಡ್ತೀರೋ ಅದು ನಿಮ್ಗೆ ಗೊತ್ತು. 10 ಲಾಟಲ್ಲಿ ಏನೋ ಟ್ರೈ ಮಾಡ್ತಿದ್ರಿ ಅಂತಂದರೆ 8 ಲಾಟ್ನ ಎಕ್ಸಿಟ್ ಮಾಡಿ, ಓಕೆನಾ. ಎಕ್ಸಿಟ್ ಮಾಡಿಬಿಡಿ. ಬೇಕಾದರೆ 2 ಲಾಟಲ್ಲೋ ಅಥವಾ 1 ಲಾಟಲ್ಲೋ ಕ್ಯಾರಿ ಫಾರ್ವರ್ಡ್ ಮಾಡಿರಿ, ಓಕೆನಾ. ಮೇಲ್ಗಡೆ ಸೆಕೆಂಡ್ ಟಾರ್ಗೆಟ್ ಬಂದುಬಿಟ್ಟು 26K, ಓಕೆನಾ. ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು ಇದಾದ ತಕ್ಷಣ ಇದಕ್ಕೂ ಮತ್ತೆ ನೀವು ಇನ್ನೊಂದು ಲಾಟ್ ತೆಗೀರಿ. ಯಾರು
ಹಾಫ್ ಕ್ವಾಂಟಿಟಿ ಇಲ್ಲಿ ತೆಗೆದಿರ್ತಾರೆ, ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಯಾರು ತೆಗಿತಾರೆ ಅದಕ್ಕೆ ಟ್ರಯಲ್ ಮಾಡ್ಕೊತಾ ಹೋಗ್ರಿ, ಓಕೆನಾ. ಇಲ್ಲ ಎಕ್ಸಿಟ್ ಮಾಡ್ಕೊತಾ ಹೋಗ್ರಿ ಇದು ಕ್ವಾಂಟಿಟೀಸ್ನ. ಸೊ 26 ನೆಕ್ಸ್ಟು ನಿಮಗೆ 26 140 ಇದೆ ಟಾರ್ಗೆಟ್. ನೆಕ್ಸ್ಟ್ 140 ಇದೆ. ಹೋದರೆ ಒಂದೇ ಇದರಲ್ಲೇ ಹೋಗೋ ಚಾನ್ಸಸ್ ಇದೆ, ಯಾಕಂದರೆ ಇನ್ನೂ ಡೌನ್ ಟ್ರೆಂಡ್ ಕಂಪ್ಲೀಟಾಗಿ ಶೋರ್ ಅಂತ ನಾನು ಹೇಳ್ತಾ ಇಲ್ಲ. ಸೊ ಎಕ್ಸ್ಪೈರಿ ಬೇರೆ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಕಾಲ್ ಕಡೆ ನಿಮ್ಗೆ ಜಾಸ್ತಿ ಟಾರ್ಗೆಟೇ ಕೊಡ್ತಾಯಿದ್ದೀನಿ. ಸೊ ನೋಡ್ಕೊಂಡ್ಬಿಟ್ಟು ಇದು ಮಾಡಿ. ನೆಕ್ಸ್ಟ್ ಡೇನೇ ಎಕ್ಸ್ಪೈರಿ ಇರುತ್ತೆ, ಸ್ವಲ್ಪ ಕೈನ ಹಿಡ್ತಾ ಇರಲಿ. ಇದಕ್ಕೆ SL ಬಂದುಬಿಟ್ಟು ಕೊಟ್ಟಿದ್ದೀನಲ್ಲ ಆಲ್ರೆಡಿ CL ಆಪ್ಷನಲ್ಲಿ. ಓಕೆ, 2 ಡೇಸ್ ಹಾಲಿಡೇಸೇ ಇರುತ್ತೆ, ಸಾಟರ್ಡೇ ಸಂಡೇ ಹಾಫ್ ಡೇ ಇರುತ್ತೆ. ಓಕೆ, ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡಿ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ. ಟೇಕ್ ಕೇರ್. ಏನಾದರೂ ನಿಮಗೆ ಜಾಸ್ತಿ ನಾಲೆಜ್ ಏನಾದರೂ ಬೇಕಿದ್ದರೆ 2 ದಿನ ಹಾಲಿಡೇ ಇದೆ. ನಿಮಗೇನಾದರೂ ಇಷ್ಟ ಆಗಿರೋದನ್ನು ಏನಾದರೂ ಇನ್ನೂ ಕೋರ್ಸ್ ಬೇಕು ಏನಾದರೂ ಕೇಳೋದಿದ್ದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ವಿಡಿಯೋನ, ಓಕೆನಾ. ಥ್ಯಾಂಕ್ ಯು.